ಓಕೆ ಸ್ನೇಹಿತರೆ, ಇದೊಂದು ಸಣ್ಣ ವಿಡಿಯೋ ಮಾಡ್ತಾ ಇದ್ದೀನಿ ಇದೇ ಗದ್ದಿನಲ್ಲಿ. ಈ ವಿಡಿಯೋ ಮಾಡೋದಕ್ಕೆ ರೀಸನ್ ಏನು ಅಂತ ಕೇಳಿದ್ರೆ, ನಿಮಗೆ ಆ ರೀಸನ್ನೇ ಈ ಒಂದು ಭತ್ತದ ಬುಡದಲ್ಲಿರ್ತಕ್ಕಂಥ ಗೆಡ್ಡೆ ಮೀನ್ಸ್ ಮರಿಗಳು ಅಂತಲೂ ಕೂಡ ಕೆಲವರು ಕರಿತೀವಿ, ನಾವು ಗೆಡ್ಡೆಗಳು ಅಂತಲೂ ಕೂಡ ಕರಿತೀವಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 ಸ್ನೇಹಿತರೆ, ಎಣಿಸಿದ್ದೀನಿ ನಾನು ಇದನ್ನು 42 ಮರಿನ ಇದು ತೆಕ್ಕೊಟ್ಟಿದೆ. ಇದು ಒಂದು ಒಳಗಡೆ ಎಣಿಸಿದರೆ ಇನ್ನೂ ಜಾಸ್ತಿ ಇದೆ. ಓಕೆ, ಇದ್ರ ಬಗ್ಗೆ ಮತ್ತೊಂದು ಸರಿ ಚಂದ್ರಪ್ಪ ಅವ್ರು ಏನು ಹೇಳ್ತಾರೆ ಕೇಳ್ತೀನಿ. ಸರ್, ಈ ಕಡೆ ಬನ್ನಿ ಸ್ವಲ್ಪ. ಓಕೆ, ಹೈಯೆಸ್ಟ್ ಮರಿ ಅನಿಸುತ್ತೆ. ಇದು ಯಾವುದು ಭತ್ತ ಸರ್? ಇದು ಅದು ತಿರುಮಲ ಗೋಲ್ಡಿನ ಇದು ಭಾಗ್ಯ ಜ್ಯೋತಿ. ಭಾಗ್ಯ ಜ್ಯೋತಿ ಇದೇ ಫಸ್ಟ್ ಟೈಮ್ ಮಾಡಿದ್ದೀರಾ? ಕ್ರಾಪ್ ಸೀಡ್ಸ್ ಬೇರೆ ಮಾಡಿದ್ರೆ? ಆದರೆ ಈ ವರ್ಷ ಹೋದ ವರ್ಷಕ್ಕೂ ಏನು ಅನಿಸ್ತಾ ಇದೆ? ಹೈಯೆಸ್ಟ್ ಅಂತ. ಈ ವರ್ಷ ಭಾಗ್ಯ ಜ್ಯೋತಿ ಭತ್ತ ಹೈಯೆಸ್ಟ್. ಅಂದರೆ ಒಂದು ಸರಿ ನೀವು ಇದನ್ನು ಭತ್ತ ಕಟಿಂಗ್ ಮಾಡಿದಿರಿ ಅನ್ಸುತ್ತೆ. ಮೇಲ್ಗಡೆ ಕಟಿಂಗ್ ಮಾಡಿ ಬೆಳವಣಿಗೆ ಜಾಸ್ತಿ ಆಗಿ. ನೋಡಿ ಸ್ನೇಹಿತರೆ, ಬೇರೆ ಪ್ರಾಡಕ್ಟ್ನಲ್ಲಿ ಬೆಳವಣಿಗೆ ಇಲ್ಲ ಅಂತೇಳಿ ನಾವೇನು ಮಾಡ್ತಾಯಿದ್ದೀವಿ, ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀವಿ, ಆದರೆ ಬೆಳವಣಿಗೆ ತುಂಬ ಕಡಿಮೆ ಇರುತ್ತೆ. ಇವರು ಇಲ್ಲಿ ನೋಡಿ, ಆಲ್ರೆಡಿ ನೀವು ನೋಡ್ಬೋದು, ಇಲ್ಲೇನು ಕಟ್ ಮಾಡಿ ಹಾಕಿದಾರಲ್ಲ, ಈ ಹುಲ್ಲು ಹಾಕಿದಾರಲ್ಲ, ಏನು ಹಾಕಿದಾರಲ್ಲ, ಇಲ್ಲೇನು ಬಿದ್ದಿರ್ತಕ್ಕಂಥ ಹುಲ್ಲು ಏನಿದೆಯಲ್ಲ, ಈ ಎಲ್ಲ ಹುಲ್ಲು ಅದರ ತಲೆ ಹುಲ್ಲು. ಅಂದರೆ ಹೈಟ್ ಜಾಸ್ತಿ ಆಗಿದೆ ಅಂತೇಳಿ ಅವ್ರು ಏನು ಮಾಡಿದ್ದಾರೆ, ಕಟ್ ಮಾಡಿ ತೆಗೆದಿರ್ತಾರೆ. ಓಕೆ ಚಂದ್ರಪ್ಪರೇ, ಇದು ಈ ಗದ್ದೆಗೆ ಏನೆಲ್ಲ ಹಾಕಿದ್ದೀರಾ? ಇದು ಏನು ಮೆಡಿಸಿನ್ ಮಾಡಿದಾವಲ್ಲ ಅದನ್ನೇ ಮಾಡಿದೆ. ಕಿಸಾನ್ 100 ಕಿಸಾನ್ ಹ್ಯೂಮಿಕ್. ಓಕೆ, ಮತ್ತೊಂದು ಸಾರಿ ಸೊರಬ ತಾಲೂಕು, ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸೊರಬ ತಾಲೂಕು ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸೊರಬ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಚಿಕ್ಕ ಗ್ರಾಮ, ಚಂದ್ರಪ್ಪ ಅಂತಂದು ಎಲ್ಲ ರೈತರು ಇದನ್ನು ಬೆಳೆಸಿ ಚೆನ್ನಾಗಿ ಮೇಂಟೈನ್ ಆಗುತ್ತೆ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ಸ್ ಟು ಇನ್ಫಿನಿಟಿ ಆಫ್ ಹೆಲ್ತ್ ಆ್ಯಂಡ್ ವೆಲ್ತ್ ಸ್ನೇಹಿತರೆ.